ಬಾಂಗ್ಲಾದೇಶ್ ಗಡಿಯಲ್ಲಿ ನಡೆದ ಈ ಇತ್ತೀಚಿನ ಘಟನೆ ಈಗ ಕೇವಲ ಒಂದು ಸುದ್ದಿ ಹೆಡ್ಲೈನ್ ಮಾತ್ರವಲ್ಲ, ಇದು ನಮ್ಮ ಭಾರತ ದೇಶದ ಸೈನಿಕ ಶಕ್ತಿಗೆ, ನಮ್ಮ ರಣತಂತ್ರಕ್ಕೆ ಒಂದು ನಿದರ್ಶನ. ಇಷ್ಟು ದಿನಗಳು ಮೌನವಾಗಿದ್ದ ನಮ್ಮ ದೇಶ ಒಂದೇ ಸಾರಿಗೆ ನಮ್ಮ ವಿಶ್ವರೂಪವನ್ನ ತೋರಿಸಿದ್ರೆ ಹೇಗಿರುತ್ತದೋ ಜಗತ್ತಿಗೆ ಅರ್ಥವಾಗುವಂತೆ ಹೇಳಿದೆ. ಈ ಸಮಯದಲ್ಲಿ ಹೊರಗೆ ಬಂದ ಒಂದು ದೊಡ್ಡ ಬ್ರೇಕಿಂಗ್ ನ್ಯೂಸ್ ಬಾಂಗ್ಲಾದೇಶ್ ಸೈನ್ಯವನ್ನ ನಡಗಿಸುವುದಲ್ಲದೆ ಢಾಕಾದ ಸರ್ಕಾರಿ ಕಾರಿಡಾರ್ಗಳಲ್ಲೂ ಒಂದು ರೇಂಜ್ ನಲ್ಲಿ ಕಂಪನಗಳನ್ನ ಸೃಷ್ಟಿ ಮಾಡ್ತಿದೆ. ಅದೇನೆಂದು ತಿಳಿಯುವ ಮೊದಲು ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾ ಇದ್ರೆ ತಕ್ಷಣವೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾಮೆಂಟ್ ಸೆಕ್ಷನ್ ಅಲ್ಲಿ ಜೈ ಹಿಂದ್ ಎಂದು ಬರೆಯೋದನ್ನ ಮಾತ್ರ ಮರಿಬೇಡಿ. ನಮ್ಮವರು ಎಷ್ಟು ವಾರ್ನಿಂಗ್ ಗಳನ್ನ ಕೊಟ್ಟರೂ ಕಿವಿಗೆ ಹಾಕೊಳ್ದೆ ನಮ್ಮ ಚಿಕನ್ ನೆಕ್ ಅಂತಹ ಅತ್ಯಂತ ಸಂವೇದನಾಶೀಲ ಪ್ರದೇಶಗಳಲ್ಲಿ ಪದೇ ಪದೇ ಕಿರುಕುಳ ನೀಡುವ ಕ್ರಿಯೆಗಳಿಗೆ ಮುಂದಾಗಿದ್ದ ಈ ಬಾಂಗ್ಲಾದೇಶಕ್ಕೆ ಈಗ ಭಾರತದಿಂದ ಊಹಿಸದ ರೇಂಜ್ ನಲ್ಲಿ ಎಂದಿಗೂ ಮರೆಯಲಾಗದ ರಿಟರ್ನ್ ಗಿಫ್ಟ್ ದೊರಕಿದೆ. ನಿಜ ಹೇಳ್ಬೇಕಂದ್ರೆ ಹೀಗೆ ನಡೆಯುತ್ತದೆ ಎಂದು ಯಾರು ನಿರೀಕ್ಷೆ ಕೂಡ ಮಾಡಿರಲಿಲ್ಲ. ನಮ್ಮ ಇಂಟೆಲಿಜೆನ್ಸ್ ಸೋರ್ಸ್ ಗಳ ಪ್ರಕಾರ ಚಿಕನ್ ನೆಕ್ಗೆ ಹೊಂದಿಕೊಂಡಿರುವ ಬಾಂಗ್ಲಾದೇಶ್ ಪ್ರದೇಶಗಳಲ್ಲಿನ ಬಹಳಷ್ಟು ಮುಖ್ಯ ಸ್ಥಳಗಳ ಮೇಲೆ ನಮ್ಮವರು ಒಂದೇ ಬಾರಿಗೆ ದೊಡ್ಡ ಸೈನಿಕ ಕಾರ್ಯಾಚರಣೆಗಳನ್ನ ಆರಂಭಿಸಿದ್ರು. ಇದು ಕೇವಲ ವಾರ್ನಿಂಗ್ ಕೊಟ್ಟು ಬಿಟ್ಟಿಲ್ಲ, ಇದನ್ನ ಇಲ್ಲಿಯವರೆಗೆ ಭಾರತ ದೇಶ ತೆಗೆದುಕೊಂಡ ಅತ್ಯಂತ ಧೈರ್ಯಶಾಲಿ ಮತ್ತು ಡೈನಾಮಿಕ್ ಹೆಜ್ಜೆ ಎಂದು ಹೇಳ್ಕೊಳ್ಬಹುದು. ಸಾಮಾನ್ಯವಾಗಿ ನಮ್ಮವರು ಗಡಿಯಲ್ಲಿ ಯಾವುದೇ ಸಣ್ಣ ಗಲಭೆಗಳಾದ್ರೂ ಅನುಮಾನಾಸ್ಪದ ಶಿಬಿರಗಳನ್ನ ಅಥವಾ ಬಂಕರ್ ಗಳನ್ನ ಮಾತ್ರ ಗುರಿ ಮಾಡ್ತಾರೆ. ಆದ್ರೆ ಈ ಬಾರಿ ಸೀನ್ ಪೂರ್ತಿ ಬದಲಾಗಿದೆ. ನೇರವಾಗಿ ಬಾಂಗ್ಲಾದೇಶ್ ಮುಖ್ಯ ಸೈನಿಕ ಬೇಸ್ ಮೇಲೆ ನೇರ ದಾಳಿ ನಡೆಯಿತು. ಈ ಬೇಸ್ ನಿಂದಲೇ ನಮ್ಗೆ ದೊಡ್ಡ ಬೆದರಿಕೆ ಇದೆ ಎಂದು, ಇಲ್ಲಿ ನಮ್ಗೆ ವಿರೋಧವಾಗಿ ಸಂಚು ನಡೀತಾ ಇದೆ ಎಂದು ಬಹಳ ಕಾಲದಿಂದ ನಮ್ಮ ಇಂಟೆಲಿಜೆನ್ಸ್ ವರ್ಗಗಳು ರಿಪೋರ್ಟ್ ಗಳನ್ನ ಕೊಡ್ತಲೇ ಇದ್ವು. ಅಷ್ಟಕ್ಕೂ ಆ ಬೇಸ್ ನ ವಿಶೇಷತೆ ಏನಂದ್ರೆ ನಮ್ಮ ಚಿಕನ್ ನೆಕ್ ಅನ್ನ ಡಿಸ್ಟರ್ಬ್ ಮಾಡಲು, ಅಲ್ಲಿ ಅಶಾಂತಿಯನ್ನ ಉಂಟು ಮಾಡಲು ಪಕ್ಕಾ ಸ್ಕೆಚ್ ಗಳನ್ನ ಹಾಕಿದ್ದು ಅಲ್ಲೇ. ಯುದ್ಧ ಬಂದರೆ ಬಳಸಬೇಕಾದ ಟ್ಯಾಂಕ್ ಗಳು, ಭಾರಿ ಆರ್ಟಿಲರಿ, ಇತ್ತೀಚಿನ ಆಯುಧಗಳು, ಭಾರಿ ಸೈನಿಕ ಸಲಕರಣೆಗಳು ಎಲ್ಲವನ್ನು ಇಲ್ಲಿ ಡಂಪ್ ಮಾಡಿದ್ದಾರೆ. ಈ ಎಲ್ಲಾ ವ್ಯವಹಾರ ನಮ್ಗೆ ಮೊದಲೇ ತಿಳಿದಿದ್ದ ಕಾರಣ ಚಿಕನ್ ನೆಕ್ ಅನ್ನ ಟಚ್ ಮಾಡಲು ಪ್ರಯತ್ನಿಸಿದ್ರೆ ಫಲಿತಾಂಶ ಬಹಳ ಭಯಂಕರವಾಗಿರುತ್ತದೆ ಎಂದು ನಮ್ಮವರು ಈಗಾಗಲೇ ಸ್ಪಷ್ಟವಾಗಿ ವಾರ್ನಿಂಗ್ ಅನ್ನ ಕೊಟ್ಟಿದ್ರು. ಅವರ ಸ್ಥಿತಿ ನೋಡ್ತಾ ಇದ್ರೆ ಹಿಂದೆ ಸರಿಯುತ್ತಿದ್ದಂತೆ ಕಾಣುತ್ತೆ. ಬಹಳಷ್ಟು ಸೈನಿಕ ಶಿಬಿರಗಳನ್ನ ರಾತ್ರಿಗೆ ರಾತ್ರಿ ಖಾಲಿ ಮಾಡಿಸಿದ್ರು. ಬಹಳಷ್ಟು ಸೈನಿಕರು ಭಯದಿಂದ ತಮ್ಮ ಪೋಸ್ಟ್ ಗಳಿಂದ ಜಂಪ್ ಆದ್ರು. ಇನ್ನು ಕೆಲವರು ಏನು ಮಾಡಲಾಗದೆ ಕೈ ಎತ್ತಿ ಶರಣಾಗತರಾದ್ರು. ಹೊರಗೆ ಬರ್ತಾ ಇರುವ ಫೋಟೋಗಳು, ವಿಡಿಯೋಗಳನ್ನ ನೋಡ್ತಾ ಇದ್ರೆ ಇದು ಪಕ್ಕಾ ಯೋಜನೆಯೊಂದಿಗೆ ಪೂರ್ಣ ಸ್ಪಷ್ಟತೆಯೊಂದಿಗೆ ನಿರ್ವಹಿಸಿದ ಭಾರಿ ಕಾರ್ಯಾಚರಣೆ ಎಂದು ಸ್ಪಷ್ಟವಾಗಿ ಅರ್ಥವಾಗುತ್ತೆ. ಇಲ್ಲಿ ಮೈಂಡ್ ಬ್ಲೋಯಿಂಗ್ ವಿಷಯ ಏನಂದ್ರೆ ಈ ಕಾರ್ಯಾಚರಣೆಯಲ್ಲಿ ನಮ್ಮವರು ನೇರವಾಗಿ 250ಕ್ಕೂ ಹೆಚ್ಚು ಇತ್ತೀಚಿನ ಟ್ಯಾಂಕ್ ಗಳನ್ನ ಕ್ಷೇತ್ರಕ್ಕೆ ಇಳಿಸಿದ್ದಾರೆ. ಗಡಿ ಎಲ್ಲವನ್ನ ಸೀಲ್ ಮಾಡಿದ್ದಾರೆ. ಇದನ್ನ ನೋಡಿದ್ರೆ ಈ ಬಾರಿ ಯಾವುದೇ ತಪ್ಪು ಸಂದೇಶ ಹೋಗಬಾರದು ಎಂದು, ವಿಷಯ ಬಹಳ ಗಂಭೀರ ಎಂದು ಭಾರತ ನಿರ್ಧಾರ ಮಾಡಿದಂತೆ ಸ್ಪಷ್ಟವಾಗಿ ತಿಳಿತಾ ಇದೆ. ಈ ಆಕಸ್ಮಿಕ ಕ್ರಿಯೆಯಿಂದ ಬಾಂಗ್ಲಾದೇಶದಲ್ಲಿ ಫುಲ್ ಟೆನ್ಷನ್ ಆರಂಭವಾಯಿತು. ರಾಜಧಾನಿಯಲ್ಲಿ ಅರ್ಧರಾತ್ರಿ ತುರ್ತು ಸಭೆಗಳು ನಡೆಯುತ್ತಿವೆ. ಸೈನ್ಯಕ್ಕೆ ಹಾಗೂ ಸರ್ಕಾರಕ್ಕೆ ಕೋಆರ್ಡಿನೇಷನ್ ಗಾಗಿ ಕಷ್ಟ ಪಡ್ತಿದ್ದಾರೆ. ಪರಿಸ್ಥಿತಿ ಎಷ್ಟೊಂದು ಕೆಟ್ಟದಾಗಿದೆ ಅಂದ್ರೆ ಅಲ್ಲಿನ ಉನ್ನತ ಮಟ್ಟದ ಅಧಿಕಾರಿಗಳಲ್ಲಿ ಕೂಡ ಆತಂಕ ಮುಖದಲ್ಲಿ ಸ್ಪಷ್ಟವಾಗಿ ಕಾಣ್ತಾ ಇದೆ. ನಮ್ಮವರು ಧ್ವಂಸ ಮಾಡಿದ ಆ ಸೈನಿಕ ಬೇಸೇನು ಸಣ್ಣ ಗೋದಾಮು ಅಲ್ಲ, ಅದು ನೂರಾರು ಎಕರೆಗಳಲ್ಲಿ ವಿಸ್ತರಿಸಿರುವ ಒಂದು ದೊಡ್ಡ ಮಿಲಿಟರಿ ಕಾಂಪ್ಲೆಕ್ಸ್. ಅಲ್ಲಿ ಟ್ಯಾಂಕ್ಗಳು, ಫಿರಂಗಿಗಳು, ಆಧುನಿಕ ಆಯುಧಗಳನ್ನ ಸಂಗ್ರಹಿಸಿ ಇಡಲಾಗಿತ್ತು. ಇನ್ನೂ ಹೇಳ್ಬೇಕಂದ್ರೆ ಈ ಮಧ್ಯಕಾಲದಲ್ಲಿ ಅಲ್ಲಿ ಚಟುವಟಿಕೆಗಳು ಅತಿಯಾಗಿ ಹೆಚ್ಚಾದವು. ನಮ್ಮ ನಿಗಾ ಸಂಸ್ಥೆಗಳು ದೊಡ್ಡ ಕಣ್ಣುಗಳಿಂದ ಇದನ್ನ ಮಾನಿಟರ್ ಮಾಡ್ತಾ ಅವರ ಪ್ರತಿ ಚಲನೆಯನ್ನ ರೆಕಾರ್ಡ್ ಮಾಡ್ತಿವೆ. ಈ ಬೇಸ್ ಇರೋ ಸ್ಥಳ ಬಹಳ ರಣತಾಂತ್ರಿಕ. ಇದು ನಮ್ಮ ಚಿಕನ್ ನೆಕ್ಗೆ ಬಹಳ ಅಪಾಯಕಾರಿ ದೂರದಲ್ಲಿದೆ. ಆದ ಕಾರಣ ಭಾರತ ಇದನ್ನ ಒಂದು ರೆಡ್ ಲೈನ್ ಎಂದು ಭಾವಿಸಿ ನೇರ ಗುರಿ ಮಾಡಿತು. ಕೇವಲ ಬೇಸ್ ಮಾತ್ರವಲ್ಲ, ಈ ಬೇಸ್ ನಿಂದ ಸರಕುಗಳು ಹಾಗೂ ಮಾಹಿತಿ ಪಡೆಯುತ್ತಿದ್ದ ಎಲ್ಲಾ ಚೆಕ್ ಪೋಸ್ಟ್ ಗಳನ್ನ ಕೂಡ ನಮ್ಮವರು ಗುರಿಯಾಗಿಸಿದ್ದಾರೆ. ಈಗ ನಿಮ್ಗೆ ಒಂದು ಸಂದೇಹ ಬರಬಹುದು, ಭಾರತ ಯಾಕೆ ಇಷ್ಟೊಂದು ಕಠಿಣ ನಿರ್ಧಾರವನ್ನ ತೆಗೆದುಕೊಂಡಿತು? ಅಷ್ಟಕ್ಕೂ ಇಷ್ಟು ಆಕ್ರಮಣಕಾರಿ ವರ್ತನೆ ಯಾಕೆ? ಉತ್ತರ ಬಹಳ ಸರಳ. ಅತಿಯಾಗಿ ಮಾಡಿದ್ರೆ ಯಾರಿಗಾದ್ರೂ ಕೋಪ ಬರುತ್ತೆ. ಪದೇ ಪದೇ ಕೆಣಕುವುದು, ಗಡಿ ಪ್ರದೇಶದಲ್ಲಿ ಓವರ್ ಆಕ್ಷನ್ ಮಾಡುವುದು, ಇವೆಲ್ಲವನ್ನ ನೋಡಿ ಭಾರತಕ್ಕೆ ಅರ್ಥವಾಗಿದ್ದು ಒಂದೇ, ಈಗ ಸ್ಟ್ರಾಂಗ್ ಆಗಿ ಆಕ್ಷನ್ ಅನ್ನ ತೆಗೆದುಕೊಳ್ಳದೆ ಇದ್ರೆ ಪರಿಸ್ಥಿತಿ ಕೈ ಮೀರಿ ಹೋಗಬಹುದು. ಆದ ಕಾರಣ ನಮ್ಮವರು ಡಿಫೆನ್ಸ್ ಮೋಡ್ ನಿಂದ ಅಟ್ಯಾಕಿಂಗ್ ಮೋಡ್ ಗೆ ಸ್ವಿಚ್ ಆದ್ರು. ಈ ಪೂರ್ತಿ ಎಪಿಸೋಡ್ ನ ಪರಿಣಾಮ ಕೇವಲ ಬಾಂಗ್ಲಾದೇಶ್ಗೆ ಮಾತ್ರ ಸೀಮಿತವಾಗಿಲ್ಲ, ಇದು ಆ ಪ್ರದೇಶದಲ್ಲಿ ಟೆನ್ಷನ್ ಅನ್ನ ಹೆಚ್ಚಿಸಿತು. ಪಕ್ಕದಲ್ಲಿರುವ ದೇಶಗಳಿಂದ ಜಗತ್ತಿನ ದೊಡ್ಡ ದೊಡ್ಡ ದೇಶಗಳವರೆಗೆ ಎಲ್ಲರೂ ಈ ಬೆಳವಣಿಗೆಗಳನ್ನ ಬಹಳ ಆಸಕ್ತಿಯಿಂದ ಗಮನಿಸ್ತಾ ಇದ್ದಾರೆ. ಭಾರತ ಅಂದ್ರೆ ಕೇವಲ ಶಾಂತಿ ಮಾತುಗಳನ್ನ ಹೇಳುತ್ತೆ, ವಾರ್ನಿಂಗ್ ಗಳನ್ನ ಕೊಟ್ಟು ಸುಮ್ಮನಾಗುತ್ತೆ ಎಂದು ನಂಬಿದವರಿಗೆಲ್ಲ ದೊಡ್ಡ ಶಾಕ್ ಇದು. ಭಾರತ ಅಗತ್ಯವಿದ್ರೆ ನೇರ ಕ್ರಿಯೆ ತೆಗೆದುಕೊಳ್ಳಲು ಯಾವುದೇ ಕಾರಣಕ್ಕೂ ಹಿಂಜರಿಯುವುದಿಲ್ಲ ಎಂಬ ಸ್ಪಷ್ಟ ಸಂದೇಶ ಅವರಿಗೆ ತಲುಪಿತು. ಈ ಕಾರ್ಯಾಚರಣೆಯ ನಂತರ ಭಾರತ ತನ್ನ ಗಡಿ ಭದ್ರತೆಯನ್ನ ಇನ್ನಷ್ಟು ಬಿಗಿಗೊಳಿಸಿತು. ವಾಯು ನೆಲೆಗಳನ್ನ ಹೈ ಅಲರ್ಟ್ ನಲ್ಲಿ ಇರಿಸಿತು. ಸರಳವಾಗಿ ಹೇಳ್ಬೇಕಂದ್ರೆ ಯಾರಾದ್ರೂ ಬಾಲ ಬಿಚ್ಚಿದ್ರೆ ನೆಕ್ಸ್ಟ್ ಲೆವೆಲ್ ರೆಸ್ಪಾನ್ಸ್ ಅನ್ನೋದು ಇರುತ್ತದೆ ಎಂದು ಭಾರತ ದೃಢಪಡಿಸಿತು.
ಇಷ್ಟರಲ್ಲಿ ಮತ್ತೊಂದು ಆಸಕ್ತಿದಾಯಕ ವಿಷಯ ಹೊರಗೆ ಬರುತ್ತೆ. ನಮ್ಮ ಇಂಟೆಲಿಜೆನ್ಸ್ ಸೋರ್ಸ್ ಗಳ ಪ್ರಕಾರ ಆ ಸೈನಿಕ ಬೇಸ್ ನಲ್ಲಿ ಕೇವಲ ಸೈನಿಕ ಕಾರ್ಯಗಳು ಅಲ್ಲದೆ ಬೇರೆ ಅನುಮಾನಾಸ್ಪದ ಕೆಲಸಗಳು ನಡೆಯುತ್ತಿದ್ದವು. ಅಲ್ಲಿ ನಡೆಯುತ್ತಿದ್ದ ಕೆಲಸಗಳು ನಮ್ಮ ರಾಷ್ಟ್ರೀಯ ಭದ್ರತೆಗೆ ಸ್ವಲ್ಪನೂ ಒಳ್ಳೇದಲ್ಲ. ಈ ಮಾಹಿತಿಯಿಂದಲೇ ಭಾರತ ಇಷ್ಟು ಕಠಿಣ ನಿಲುವು ತೆಗೆದುಕೊಳ್ಳಬೇಕಾಯ್ತು. ನಮ್ಮ ಭದ್ರತೆ, ನಮ್ಮ ಗಡಿಗಳು, ನಮ್ಮ ನಾಗರಿಕರ ವಿಷಯದಲ್ಲಿ ಯಾವುದೇ ಕಾರಣಕ್ಕೂ ರಾಜಿ ಮಾಡಿಕೊಳ್ಳುವುದಿಲ್ಲ ಎಂದು ಭಾರತ ಸ್ಪಷ್ಟಪಡಿಸಿತು. ಮುಂದಿನ 24ರಿಂದ 48 ಗಂಟೆಗಳು ಬಹಳ ಕ್ರೂಷಿಯಲ್. ಪರಿಸ್ಥಿತಿ ನಿಯಂತ್ರಣಕ್ಕೆ ಬಾರದೇ ಇದ್ರೆ ನಮ್ಮ ಆಕ್ಷನ್ ಡೋಸ್ ಅನ್ನೋದು ಇನ್ನಷ್ಟು ಹೆಚ್ಚಾಗುವ ಸಾಧ್ಯತೆ ಇದೆ. ಇದು ಕೇವಲ ಕಾರ್ಯಾಚರಣೆ ಮಾತ್ರವಲ್ಲ, ಚಿಕನ್ ನೆಕ್ ಅಂತಹ ಸಂವೇದನಾಶೀಲ ವಿಷಯದಲ್ಲಿ ನೋ ಕಾಂಪ್ರಮೈಸ್ ಎಂಬ ಹೇಳಿಕೆ ಬಾಂಗ್ಲಾದೇಶನ ರಾಜಧಾನಿಯಲ್ಲಿ ಈಗ ಸೀನ್ ಅನ್ನ ನೋಡಿದ್ರೆ ಹೈ ಲೆವೆಲ್ ಸಭೆಗಳ ಮೇಲೆ ಸಭೆಗಳು ನಡೀತಿವೆ. ಡ್ಯಾಮೇಜ್ ಕಂಟ್ರೋಲ್ ಹೇಗೆ ಮಾಡಬೇಕು ಎಂದು ಅವ್ರಿಗೆ ತಿಳಿದೆ ತಲೆ ಇಟ್ಕೊಳ್ತಿದ್ದಾರೆ. ನಿರ್ಧಾರಗಳನ್ನ ತೆಗೆದುಕೊಳ್ಳುವಲ್ಲಿ ಭಯ ಸ್ಪಷ್ಟವಾಗಿ ಕಾಣ್ತಿದೆ. ಏಕೆಂದ್ರೆ ನಮ್ಮವರು ಧ್ವಂಸ ಮಾಡಿದ ಆ ಸೈನಿಕ ಬೇಸ್ ಅನ್ನೋದು ಅವ್ರಿಗೆ ಒಂದು ವ್ಯೂಹಾತ್ಮಕ ಕೇಂದ್ರ. ಗಡಿ ಚೆಕ್ ಪೋಸ್ಟ್ ಗಳಿಗೆ ಸಪ್ಲೈಗಳು, ಆದೇಶಗಳು, ಬೆಂಬಲ ಎಲ್ಲವೂ ಅಲ್ಲಿಂದಲೇ ಹೋಗ್ತಾ ಇದ್ವು. ಈಗ ಮುಖ್ಯ ಹಬ್ ಹೋಯಿತು. ಆದ ಕಾರಣ ಬಾಂಗ್ಲಾದೇಶನ ಭದ್ರತಾ ವ್ಯವಸ್ಥೆ ನಡುಗುತ್ತಿರುವಂತೆ ಕಾಣ್ತಿದೆ. ಈ ಪೂರ್ತಿ ಘಟನೆ ಅಂತಾರಾಷ್ಟ್ರೀಯವಾಗಿ ಕೂಡ ಹಾಟ್ ಟಾಪಿಕ್ ಆಗಿ ಹೋಗಿದೆ. ನಿನ್ನೆವರೆಗೆ ಬಾಂಗ್ಲಾದೇಶ ಒಂದು ಸ್ಟೇಬಲ್ ಆಗಿದೆ ಎಂದು ಭಾವಿಸಿದ ದೇಶಗಳು ಈಗ ಆಘಾತಕ್ಕೆ ಒಳಗಾಗ್ತಿವೆ. ವಿಶೇಷವಾಗಿ ಪಾಕಿಸ್ತಾನದ ಪ್ರತಿಕ್ರಿಯೆ ನೋಡಿದ್ರೆ ನಗು ಬರುತ್ತೆ. ಮನೆಯ ಕಳ್ಳನನ್ನ ಈಶ್ವರನು ಹಿಡಿಯಲಾರ ಎಂಬಂತೆ ಅವರ ಪರಿಸ್ಥಿತಿ ಆಗೋಗಿದೆ. ಭಾರತ ಕ್ರಿಯೆಯ ನಂತರ ಪಾಕಿಸ್ತಾನದಲ್ಲಿ ಹೇಳಿಕೆಗಳು ಹೀಟ್ ಹೆಚ್ಚಾಯ್ತು. ಏಕೆಂದ್ರೆ ಏಟು ಬಾಂಗ್ಲಾದೇಶ್ಗೆ ತಗುಲಿದ್ರೆ ನೋವು ಮಾತ್ರ ಪಾಕಿಸ್ತಾನಕ್ಕೆ ಹಾಗೂ ಅದರ ಸ್ನೇಹಿತರಿಗೆ ತಿಳಿತು. ಈ ಕ್ರಿಯೆ ಕೇವಲ ಒಂದು ದೇಶಕ್ಕೆ ವಿರೋಧವಾಗಿ ಅಲ್ಲ, ತೆರೆ ಹಿಂದೆ ನಡೆಯುತ್ತಿರುವ ಸಂಚುಗಳಿಗೆ ವಿರೋಧವಾಗಿ ನಡೆದ ಸರ್ಜಿಕಲ್ ಸ್ಟ್ರೈಕ್ ಅಂತ. ಇನ್ನು ಚೀನಾ ಬಗ್ಗೆ ಹೇಳಬೇಕಂದ್ರೆ ಆ ಬೇಸ್ನ ಅಭಿವೃದ್ಧಿ ಹಿಂದೆ ಚೀನಾ ಕೈವಾಡ ಇದೆ ಎಂಬುದು ಬಹಿರಂಗ ರಹಸ್ಯ. ಅಲ್ಲಿ ಸ್ಥಳೀಯ ಅಗತ್ಯಗಳಿಗಿಂತ ಚೀನಾ ಸ್ಟ್ರಾಟಜಿಕ್ ನ ಅಗತ್ಯಗಳಿಗೆ ಕೆಲಸಗಳು ನಡೆಯುತ್ತಿದ್ದವು ಎಂದು ನಮಗೆ ಪಕ್ಕಾ ಮಾಹಿತಿ ಇದೆ. ಅದಕ್ಕೆ ಸರಿಯಾದ ಸಮಯವನ್ನ ನೋಡಿ ನಮ್ಮವರು ಅದನ್ನ ಗುರಿಯಾಗಿಸಿದ್ರು. ಆದ್ರೆ ಇಲ್ಲಿ ನಾವು ಗಮನಿಸಬೇಕಾದ ವಿಷಯ ಏನಂದ್ರೆ ಭಾರತದ ರಣತಂತ್ರ ಆಕಸ್ಮಿಕವಾಗಿ ಹುಟ್ಟಿಕೊಂಡಿದ್ದಲ್ಲ. ಇದ್ರ ಹಿಂದೆ ತಿಂಗಳುಗಳ ಕಾಲ ನಿಗಾ, ತಾಳ್ಮೆ ಇವೆ. ನಿಧಾನವೇ ಪ್ರಧಾನ ಎಂದು ಹಿರಿಯರು ಹೇಳಿದ್ರು. ಜೊತೆಗೆ ತಡವಾದ್ರೆ ಅಮೃತವೂ ಸಹ ವಿಷವಾಗುತ್ತದೆ ಎಂದು ಸಹ ಹೇಳಿದ್ರು. ಅದಕ್ಕೆ ಸಮಯ ನೋಡಿ ಪೆಟ್ಟು ಕೊಟ್ಟರು. ವೈಮಾನಿಕ ನೆಲೆಗಳನ್ನ ಸಕ್ರಿಯಗೊಳಿಸುವುದು, ವಿಶೇಷ ಪಡೆಗಳನ್ನ ಸಿದ್ಧಗೊಳಿಸುವುದು, ಮಾಕ್ ಡ್ರಿಲ್ಗಳು ಮಾಡುವುದು ಇವೆಲ್ಲವೂ ಒಂದು ಯೋಜನೆಯ ಪ್ರಕಾರ ನಡೆದವು. ಇನ್ನು ಈ ಗಂಭೀರ ವಿಷಯವನ್ನ ಪಕ್ಕಕ್ಕಿಟ್ಟು ಒಂದು ಸೂಪರ್ ಗುಡ್ ನ್ಯೂಸ್ ಬಗ್ಗೆ ಮಾತಾಡೋಣ. ಇಷ್ಟು ದಿನಗಳು ನಾವು ಟೀ ಅಂಗಡಿ ಬಳಿ, ಆಫೀಸ್ ಕ್ಯಾಂಟೀನ್ಗಳ ಬಳಿ, ಸೋಷಿಯಲ್ ಮೀಡಿಯಾದಲ್ಲಿ ನಮ್ಮ ಇಂಡಿಯಾ ಯಾವಾಗ ಸೂಪರ್ ಪವರ್ ಆಗುತ್ತದೆ ಎಂದು ಚರ್ಚೆಗಳನ್ನ ಮಾಡ್ತಲೇ ಇದ್ವಿ. ಆ ದಿನ ಕೊನೆಗೆ ಬಂದೇ ಬಿಡ್ತು. ಆಸ್ಟ್ರೇಲಿಯಾಗೆ ಸೇರಿದ ಲೋವಿ ಇನ್ಸ್ಟಿಟ್ಯೂಟ್ ಒಂದು ರಿಪೋರ್ಟ್ ಅನ್ನ ಬಿಡುಗಡೆ ಮಾಡ್ತು. ಇದನ್ನ ನೋಡಿ ಅಮೆರಿಕ, ಚೀನಾ ಕೂಡ ಆಘಾತಕ್ಕೆ ಒಳಗಾದ್ವು. ಪೆಂಟಗಾನ್ ನಿಂದ ಬೀಜಿಂಗ್ ನವರೆಗೆ ಎಲ್ಲರಿಗೂ ಫ್ಯೂಸ್ ಗಳು ಹಾರಿ ಹೋದ್ವು. ಇಷ್ಟು ದಿನಗಳು ಭಾರತವನ್ನ ಕೇವಲ ಒಂದು ದೊಡ್ಡ ಮಾರ್ಕೆಟ್ ಆಗಿ ಹಾಗೂ ಕಾರ್ಮಿಕ ಶಕ್ತಿಯಾಗಿ, ವೋಟ್ ಬ್ಯಾಂಕ್ ಆಗಿ ನೋಡಿದ ದೇಶಗಳಿಗೆ ಈ ರಿಪೋರ್ಟ್ ಅವರ ನಿದ್ದೆಯನ್ನ ಕಸಿದುಕೊಂಡಿದೆ. ಏಕೆಂದ್ರೆ ಏಷ್ಯಾ ಪವರ್ ಇಂಡೆಕ್ಸ್ 2025 ರಲ್ಲಿ ಭಾರತ ಸ್ಕೋರ್ ರಾಕೆಟ್ ನಂತೆ ಜಿಗಿದಿದೆ. ಇಲ್ಲಿ ಹೈಲೈಟ್ ಏನಂದ್ರೆ ನಾವು ತಂತ್ರಜ್ಞಾನಕ್ಕೆ, ಶಿಸ್ತಿಗೆ ಬ್ರಾಂಡ್ ಅಂಬಾಸಿಡರ್ ಆದ ಜಪಾನ್ ಅನ್ನ ಹಿಂದಕ್ಕೆ ತಳ್ಳಿ ಏಷ್ಯಾದಲ್ಲಿ 3ನೇ ಅತಿ ದೊಡ್ಡ ಶಕ್ತಿಯಾಗಿ ಅವತರಿಸ್ತಾ ಇದ್ದೀವಿ. ಒಂದು ಮಾತಲ್ಲಿ ಹೇಳ್ಬೇಕಂದ್ರೆ ಜಪಾನ್ ನಮಗೆ ದಾರಿ ಕೊಟ್ಟು ಪಕ್ಕಕ್ಕೆ ಸರಿದುಕೊಂಡಂತೆ. ಇಷ್ಟು ದಿನಗಳು ನಾವು ಮಿಡಲ್ ಪವರ್ ಎಂಬ ವರ್ಗದಲ್ಲಿ ಇದ್ವಿ. ಆದ್ರೆ ಈಗ ನಾವು ಮೇಜರ್ ಪವರ್ ಲಿಸ್ಟ್ ಗೆ ಪ್ರವೇಶ ಕೊಟ್ಟಿದ್ದೀವಿ. ಅಂದ್ರೆ ಅಮೆರಿಕ, ಚೀನಾ ನಂತರ ಉಳಿದದು ನಾವು ಮತ್ತು ರಷ್ಯಾ. ಮೇಜರ್ ಪವರ್ ಎಂದು ಗುರುತಿಸಿಕೊಳ್ಳಲು ಈ ಇಂಡೆಕ್ಸ್ ನಲ್ಲಿ 40 ಪಾಯಿಂಟ್ಗಳು ಬರಬೇಕು. ನಾವು ಆ ಮ್ಯಾಜಿಕ್ ಫಿಗರ್ ಅನ್ನ ಮುಟ್ಟಿದ್ದೀವಿ. ಜಪಾನ್ ನ ಸ್ಕೋರ್ 38.8ಕ್ಕೆ ಬಿದ್ರೆ ನಾವು 40ರೊಂದಿಗೆ ಕಿಂಗ್ ಆಗಿ ಕುಳಿತಿದ್ದೀವಿ. ಇದು ಸಾಮಾನ್ಯ ವಿಷಯವಲ್ಲ. ನಮ್ಮನ್ನ ಚೀನಾದೊಂದಿಗೆ ಹೋಲಿಸಲಾಗದು, ನಾವು ಸ್ಪರ್ಧಿಸಲಾಗದು ಎಂದು ವ್ಯಂಗ್ಯ ಮಾಡ್ತಿದ್ದವರಿಗೆಲ್ಲ ಇದು ಸರಿಯಾದ ಉತ್ತರ. ಅಷ್ಟಕ್ಕೂ ಒಂದು ವರ್ಷದಲ್ಲಿ ಇಷ್ಟೊಂದು ಡ್ರಾಸ್ಟಿಕ್ ಬದಲಾವಣೆ ಹೇಗೆ ಬಂತಂದ್ರೆ ಅದಕ್ಕೆ ಮುಖ್ಯ ಕಾರಣ ನಮ್ಮ ಸೈನಿಕ ಶಕ್ತಿ ಹಾಗೂ ಆರ್ಥಿಕ ಬೆಳವಣಿಗೆ. ವಿಶೇಷವಾಗಿ ಮೇ 2025ರಲ್ಲಿ ನಡೆದ ಆಪರೇಷನ್ ಸಿಂಧೂರ್ ನಮ್ಮ ಹಣೆ ಬರಹವನ್ನ ಬದಲಾಯಿಸಿತು. ಭಾರತ ಇನ್ಮೇಲೆ ಕೇವಲ ರಕ್ಷಣೆ ಮಾತ್ರವಲ್ಲ, ಅಗತ್ಯವಿದ್ರೆ ಶತ್ರುವಿನ ಮನೆಗೆ ನುಗ್ಗಿ ಹೊಡೆಯುತ್ತದೆ. ವಾರ್ನಿಂಗ್ ಗಳನ್ನ ಕೊಡುವುದು ಬಿಟ್ಟು ನೇರ ಕ್ರಿಯೆ ತೆಗೆದುಕೊಳ್ಳುತ್ತದೆ ಎಂದು ಆ ಕಾರ್ಯಾಚರಣೆ ಸಾಬೀತುಪಡಿಸಿತು. ನಮ್ಮ ಬಳಿ ಇರುವ ಕ್ಷಿಪಣಿಗಳು, ವಿಮಾನ ನೌಕೆಗಳು, ಡ್ರೋನ್ ತಂತ್ರಜ್ಞಾನ, ಸ್ವದೇಶಿ ಆಯುಧಗಳನ್ನ ನೋಡಿ ಜಗತ್ತು ಆಶ್ಚರ್ಯ ಪಡ್ತಾ ಇದೆ. ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಅಂತ ಕಾಮೆಂಟ್ ಬಾಕ್ಸ್ ಅಲ್ಲಿ ಬರೆದು ತಿಳಿಸಿ. ಇದೇ ರೀತಿಯ ಮತ್ತೊಂದು ಇಂಟ್ರೆಸ್ಟಿಂಗ್ ಆದ ವಿಡಿಯೋದ ಜೊತೆಗೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ಜೈ ಕರ್ನಾಟಕ.